ಅಯ್ಯೋ ಅಲ್ಲ ಭೈರವಿ ಅಮ್ಮ, ಈ ರಂಜಿತ್ ಬಾಯಲ್ಲೇನೆ ಅವರಪ್ಪ ಮೆಂಟ್ಲು ಅಂತ ಕೇಳಿ ನನ್ಗೆ ಎಷ್ಟು ಶಾಕ್ ಆಯ್ತು ಗೊತ್ತಾ. ಈ ನಿರೋಷನೂ ಅಷ್ಟೇ, ಅದೇ ಸರಿ ಅನ್ನೋ ಥರ ಮಾತಾಡ್ತಾಳೆ. ಹಾ ಮಕ್ಕಳಾಗಿ ಯಾರಾದ್ರೂ ಸ್ವಂತ ಅಪ್ಪಂಗೆ ಹೀಗೆಲ್ಲ ಮಾತಾಡ್ತಾರಾ? ಪಾಪ ಚಿದಂಬರಂ ಎಷ್ಟು ಒಳ್ಳೆಯವರು. ಇವ್ರು ಈ ಥರ ಎಲ್ಲ ಮಾತಾಡ್ತಾರೆ ಅಂತ ಕೇಳಿಸ್ಕೊಂಡ್ರೆ ಅವ್ರಿಗೆ ಎಷ್ಟು ಬೇಜಾರಾಗಬೇಡ. ಅಂಥ ಒಳ್ಳೆ ಚಿದಂಬರಂಗೆ ಇಂಥ ಮಕ್ಕಳು ಈ ಥರ ಮಾತಾಡ್ತಾರೆ ಅಂತ ನಾನು ಚಿದಂಬರಂಗೆ ಹೋಗಿ ಹೇಳ್ಬೋದು. ಆದ್ರೆ ಏನು ಪ್ರಯೋಜನ? ಅವ್ರಿನ್ ಕೋಪ ಮಾಡ್ಕೊಂಡು ಬಂದು ಸೂರ್ಯವ್ರ ಹತ್ರ ಜಗಳ ಆಡ್ತಾರಾ? ಅವ್ರ ಮನೆ ಮೇಲೆ ದ್ವೇಷ ಸಾಧಿಸ್ತಾರಾ? ಇಲ್ವಲ್ಲ. ಅವ್ರ ಕೋಪ ತಾಪ ಏನೇ ಇದ್ರು ನನ್ನ ಹತ್ರ ಅಷ್ಟೇ. ನನ್ನ ಮುಂದೆ ಸ್ವಲ್ಪ ಎಗರಾಡ್ತಾರೆ, ಆಮೇಲೆ ಬಿಸ್ನೆಸ್ ವಿಷಯ ಅದು ಇದು ಅಂತ ಈ ವಿಚಾರ ಮರ್ತೇ ಬಿಡ್ತಾರೆ. ಏನೋ ಇದ್ರ ಹಿಂದೆ ಬೇರೆ ಏನೋ ಕುತಂತ್ರ ಇದೆ ಅಂತನಾ? ಇದ್ರೂ ಇರ್ಬೋದು, ಹೇಳಕ್ಕಾಗಲ್ಲ. ನನಗೊಂದು ಐಡಿಯಾ ಬರ್ತಿದೆ. ರಂಜಿತ್ ಮಾತಾಡಿದ್ದನ್ನ ಕೇಳಿಸ್ಕೊಂಡು ಚಿದಂಬರಂ ಏನು ಮಾಡ್ತಿದ್ರೋ ಆ ಕೆಲಸನ ನಾವೇ ಮಾಡಿದ್ರೆ ಹೇಗಿರುತ್ತೆ? ಆದರೆ ಆ ಕೆಲಸನ ಚಿದಂಬರಮ್ಮೇ ಮಾಡಿದ್ದು ಅಂತ ಹೇಳಿ ಅವ್ರ ಮೇಲೆ ಎತ್ತು ಹಾಕ್ಬಿಡೋದು. ಹೇಗಿದೆ ನನ್ನ ಪ್ಲ್ಯಾನು? ಓಕೆ, ಇವತ್ತೇ ಆ ಪ್ಲ್ಯಾನ್ಗೆ ನಾಂದಿ ಹಾಡ್ತೀನಿ. Hello, Peter. How are you? Yeah, I can hear. Oh, is it really? Yeah, she's there. Yeah. Swati? Hello, Anuma. ಅಂಕಲ್, ಏನಿದೆಲ್ಲ? ಅರೆ ನಾನೆಲ್ಲ ಹೇಳ್ತೀನಿ, ಹಲೋ ಅನ್ನು. ಹಲೋ, ಕಂಗ್ರಾಟ್ಸ್. ವೈ ಸರ್? ನೀನು ಸುಮ್ಮನೆ ಥ್ಯಾಂಕ್ಸ್ ಅನ್ನಮ್ಮ. ಥ್ಯಾಂಕ್ ಯು ಸರ್. ಹಲೋ, ಓಕೆ ಪೀಟರ್, ಓಕೆ, ಯಾ, ಥ್ಯಾಂಕ್ ಯು. ಇಬ್ಬರೂ ಸೇರಿ ನನ್ನ ಬಕ್ರಾ ಮಾಡಿಬಿಟ್ರಲ್ಲ ಅಂಕಲ್. ಅವ್ರು ಕಂಗ್ರಾಟ್ಸ್ ಅಂದರು, ನಾನು ಥ್ಯಾಂಕ್ ಯು ಅಂತ ಹೇಳಿದೆ. ಏನಕ್ಕೆ ಅಂತ ಗೊತ್ತಾಗಲಿಲ್ಲ. ಇನ್ಫ್ಯಾಕ್ಟ್ ಅವ್ರು ಯಾರು ಅಂತ ಕೂಡ ನನಗೆ ಗೊತ್ತಿಲ್ಲ. ಎಂಡಲ್ಲಿ ಆಲ್ ದಿ ಬೆಸ್ಟ್ ಅಂತ ಕೂಡ ಹೇಳಿದ್ರು. ಸ್ವಾತಿ, ಇವ್ರು ಪೀಟರ್ ಅಂತ, ಅನುಷ್ಕಾ ಫ್ರೆಂಡು. ಅವಳ ಫೋನು ನಾಟ್ ರೀಚಬಲ್ ಇತ್ತಂತೆ, ಅದಕ್ಕೆ ನನಗೆ ಕಾಲ್ ಮಾಡ್ದ. ಇವನು ಅಮೆರಿಕಾಲಿ ಸಾಫ್ಟ್ವೇರ್ ಕಂಪ್ನಿ ನಡೆಸ್ತಿದ್ದಾನೆ, ಬೆಂಗಳೂರಿನಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡ್ತಿದ್ದಾನೆ. ಅದಕ್ಕೆ ನಿನ್ನನ್ನೇ MD ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾನೆ. ಅಯ್ಯೋ, ಇದೊಳ್ಳೆ ವಿಚಿತ್ರ ಆಯ್ತಲ್ಲ ಅಂಕಲ್. ಅವ್ರ ಕಂಪನಿಗೆ ನನ್ನ ಯಾಕೆ MD ಮಾಡ್ತಿದ್ದಾರೆ? ಅವರಿಗೆ ನನ್ನ ಬಗ್ಗೆ ಹೇಗೆ ಗೊತ್ತಾಯ್ತು? ಅಷ್ಟು ಗೊತ್ತಾಗಿಲ್ವೇನಮ್ಮ. ಅನುಷ್ಕಾ ಫ್ರೆಂಡ್ ಅಂದಮೇಲೆ ಅನುಷ್ಕಾನೇ ನಿನ್ನ ಹೆಸರನ್ನ ರೆಫರ್ ಮಾಡಿರ್ತಾಳೆ. ನಿನ್ನ ಪ್ರಾಜೆಕ್ಟ್ ಡೀಟೇಲ್ಸ್ನೆಲ್ಲ ಅವನಿಗೆ ಕಳಿಸಿದ್ಲಂತೆ. ಅದನ್ನ ನೋಡಿ ಇಂಪ್ರೆಸ್ ಆಗಿ ಡಿಸೈಡ್ ಮಾಡಿದ್ದಾನೆ. ಅಂಕಲ್, ನಾನೊಂದು ಸಾಫ್ಟ್ವೇರ್ ಕಂಪನಿಗೆ ಓನರಾ? ನನಗೆ ನಂಬೋಕೆ ಆಗ್ತಿಲ್ಲ. ಹೌದು, ಆದರೆ ಒಂದು ಕಂಡೀಷನ್ ಹಾಕಿದ್ದಾನೆ. ಅದನ್ನು ಒಪ್ಕೊಂಡ್ರೆ ಮಾತ್ರ ಈ ಕೆಲಸ ಸಿಗೋದು. ಹೌದಾ? ಏನು ಕೆಲಸ? ನೀನು ಇದನ್ನ ನಿಭಾಯಿಸಬೇಕು ಅಂತಂದ್ರೆ ನೀನು ಅವ್ರ ಕಂಪ್ನಿಯಲ್ಲಿ 6 ತಿಂಗಳು ಟ್ರೈನಿಂಗ್ ತಗೋಬೇಕು. ಅಂದ್ರೆ ನೀನು ಅಮೆರಿಕಾಗೆ ಹೋಗ್ಬೇಕು. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?